ತಲೆಬಾಗಿ ನಮಸ್ಕಾರ ಸ್ವಾಮಿ ಏನೋ ಮಾಡಿ ಸ್ವಾಮಿ ದಯವಿಟ್ಟು ಸ್ವಾಮಿ ಅನ್ನೋದ್ರಲ್ಲಿ ಎಲ್ಲಾ ಸಿಕ್ಬಿಡ್ತದೆ. ಏನೇ ಅಂತೇಳಿ ಹೋಗಿ ಕೇಳೋ ಅವ್ನಿಗೆ ಯಾವನ ಅವನು ತಲೆ ಕೆಟ್ಟವನು ಅಂತಾರೆ. ಟೈಮ್ ಇಸ್ ಮನಿ, ಮನೆ ಮನಿ ಇಸ್ ಟೈಮ್. ರಾಹುಕಾಲದಲ್ಲಿ ದುಡ್ಡಿದ್ರು ಕೂಡ ನೀನೇ ಅದೃಷ್ಟವಂತ ಕಣಯ್ಯ, ನೀನೇ ನನ್ ಕಾದಿರೋನು ಅಂತ. ಅದಕ್ಕೆ ಅಷ್ಟು ನಿಯತ್ತಿದೆ ರೀ ಪ್ರಾಣಿಗಳಿಗೆ, ತಮಾಷೆಲ್ಲ ಅದು. ಹೌದು ಸರ್. ಸೊ ಅದನ್ನ ನಾವು ಕಲಿಯೋದು ಅದರಿಂದ ಕಲಿಬೇಕು ನಾವು, ನಿಯತ್. ವಿಷನ್ ಅಂಡ್ ಮಿಷನ್ ಹೌದು, ಎರಡೂ ಇದೆ ಅದ್ರಲ್ಲಿ. ಕೆಲಸ ಮಾಡ್ತಾ ಇಲ್ಲ ಒಬ್ಬನಿಗೆ ಸಹಾಯ ಮಾಡೋದು ಒಳ್ಳೆ ಕೆಲಸ ಕಣಯ್ಯ, ಬರಯ್ಯ. ಎಲ್ಲ ಅಭಿಮಾನಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ವಿನೋದ್ ರಾಜ್ ಅಷ್ಟೇನೆ, ಏನೂ ಇಲ್ಲ, ಸಿಂಪಲ್ ಲೈಫು. ಇನ್ನು ಮುಂದಿನ ಒಂದು ನಿಲುವನ್ನು ತಾವು ಆಗ್ಲೇ ಹೇಳಿದ್ರಿ ಸರ್, ಹಾಸ್ಪಿಟಲ್ ಅಂದ್ರೆ ಈಗ ಇಲ್ಲಿಂದ ತಮಿಳ್ನಾಡುವರೆಗೂ ತಾವು ಎಲ್ಲಾ ಕಡೆಗೂ ತಮ್ಮ ಒಂದು ನಿಸ್ವಾರ್ಥವಾದಂತ ಸೇವೆ ಮಾಡ್ಬೇಕು, ನಮ್ಮ ಸುತ್ತಮುತ್ತ ಇರತಕ್ಕಂತ ಜನರಿಗೆ ಅದು ಏನೋ ಒಂದು ಪ್ರಯೋಜನಕಾರಿ ಆಗ್ಬೇಕು. ಹೌದು 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 ಹೌದಪ್ಪಾಜಿ, ಹೌದಪ್ಪಾಜಿ, ಹೌದು, ಪ್ರಯೋಜನಕಾರಿ ಆಗ್ಬೇಕು. ಈಗ ನೋಡಿ ಅಲ್ಲಿ 30 ಯಾಕೆ ಅಲ್ಲಿ ಏನ್ ಮಾಡ್ತೀರಾ ನೀವು? ಅಲ್ಲಿ ಏನ್ ಮಾಡಿದ್ರು ಎಲ್ರು? ಕರ್ನಾಟಕದಲ್ಲಿ ಇತ್ತ ಚಿತ್ರೋದ್ಯಮ? ಅಲ್ಲಿ ಇತ್ತು. ಅಲ್ಲಿ 40 ವರ್ಷ ನನ್ನ ತಾಯಿಯವ್ರು ಬಾಳಿದ್ರು. ಹೌದು, 40-50 ವರ್ಷ. ಇವಾಗಲ್ಲ, ಅಷ್ಟು ವರ್ಷ ಅವ್ರು ಬಾಳಿದ್ದಕ್ಕೆ ಅಲ್ಲಿ ನಾವೇನ್ ಕೊಟ್ಟಿದೀವಿ? ಕೊಡ್ಬೇಕು. ಅದು ನನ್ನ ತಾಯಿಯವ್ರ ಮನ್ಸಲ್ಲಿತ್ತು, ಇನ್ನೂ ಇದೆ. ಅದು ನನ್ಗೆ ಹೇಳಕ್ ಆಗಲ್ಲ. ಅದು ಮಾಡಿ ತೋರ್ಸಿದಾಗ ನಾನು ಹೇಗೆ ಸಾಧ್ಯ ನೋಡಿ. 7 ಎಕರೆ 14 ಗುಂಟೆ ಇದೆ. ಇಲ್ಲೊಂದು ಅರ್ಧ ಎಕರೆನು ಒಂದು 12 ಸೈಟ್ BMRD ಅದು ನಮ್ದೇ ಇದೆ, ನಾವೇ ಕನ್ವರ್ಟ್ ಮಾಡಿದ್ವಿ. ಈಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಗೆ, ಅಮ್ಮವ್ರ ಹೆಸರು ಮಾಡಿದ್ವಿ. ಅಲ್ಲಿಗೆ ಉದ್ಯಾನವನ, ಏನ್ ಉದ್ಯಾನವನ ಇದು ಮಾಡ್ತೀರಾ, ಅದ್ ಮಾಡ್ತೀರಾ? ಟೆಲ್ ಯು ಯೂತ್ಸ್, ನೆಕ್ಸ್ಟ್ ಜನರೇಷನ್ ನಾನು ಹೇಳ್ತಾ ಇದ್ದೀನಿ, ನೀವು ರಿಯಲ್ ಎಸ್ಟೇಟ್ ಮಾಡ್ತೀರಾ, ಏನೇ ಮಾಡ್ತೀರಾ, ಏನನ್ನ ನೀವು ಹೇಳ್ತಿರೋ ಅದನ್ನ ಮಾಡ್ರಿ. ಎಲ್ಲಾ ಫೆಸಿಲಿಟಿ ಇದೆ, ಎಲ್ಲಾ ಫೆಸಿಲಿಟಿ. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಏನ್ ಫಾರ್ಮೇಶನ್ ಮಾಡ್ತೀರ ಎಲ್ಲ ಮಾಡ್ಕೊಂಡ್ಬಿಟ್ಟು, ಫಸ್ಟ್ ನೀವು ಯಾವ ಜಾಗದಲ್ಲಿ ನೀವು ಪಾರ್ಕ್ ಮಾಡ್ಬೇಕು ಅಂತ ಇದ್ದೀರಾ, ಫಸ್ಟ್ ಅದನ್ನ ಪಾರ್ಕ್ ಕಂಪ್ಲೀಟ್ ಡೆವಲಪ್ ಮಾಡ್ರಿ. ಡೆವಲಪ್ ಮಾಡ್ಬಿಟ್ಟು ಅಲ್ಲಿ ನೀವು ಒಂದು ಸ್ಮಾಲ್ ಕಂಟ್ರಿ ಕ್ಲಬ್ ತರನೇ, ಚಿಕ್ಕ ಕ್ಲಬ್, ದಟ್ ಶುಡ್ ಬಿ ನೀಟ್. ಒಂದು ಯೋಗ ಇರ್ಬೇಕು, ಒಂದು ಏರೋಬಿಕ್ಸ್ ಇರ್ಬೇಕು, ಬಿಟ್ರೆ ಇನ್ನೇನು ಬೇಡ. ಕಪ್ ಆಫ್ ಕಾಫಿ ಗಿಫಿ ಮಾಡ್ಕೊಳಕ್ ಒಂದು ಕ್ಯಾಂಟೀನ್ ಇಟ್ಬಿಟ್ಟು ಒಂದು ಒಳ್ಳೆ ಲಾಂಜ್ ಇರ್ಬೇಕು, ಅಂದವಾಗಿ ಮಾಡ್ಬಿಟ್ಟು, ಲಾನ್ ಹಾಕ್ಬಿಟ್ಟು, ಪಾರ್ಕ್ ಹಾಕ್ಬಿಟ್ಟು, ಚೇರ್ಸ್ ಎಲ್ಲ ಹಾಕ್ಬಿಟ್ಟು, ನೆರಳು ಬರುವಂತ ಮರಗಳು, ಹೊಂಗೆ ಮರ ಅನ್ನೋ ಕೆಲವು ಶೇಡ್ ಬರುತ್ತೆ, ಅದನ್ನ ಅಂಬ್ರೆಲ್ಲಾ ಶೇಪ್ ಅಲ್ಲಿ ಚೆನ್ನಾಗಿ ಕಟ್ ಮಾಡ್ಬಿಟ್ಟು ಅದ್ರ ಕೆಳಗಡೆ ಬೆಂಚಸ್ ಎಲ್ಲ ಹಾಕ್ಬಿಟ್ಟು ಕೂರ್ಸಿಸ್ಬಿಟ್ಟು, ಆ ಬ್ಯೂಟಿ ನೋಡ್ರಿ, ಎಲ್ಲ ಬರ್ತಾರೆ ನಿಮ್ಗೆ ಫಸ್ಟ್. ಅದನ್ನ ಮಾಡಿದ್ರಿಂದ ನೀವು ಕೆಡಲ್ಲ. ಹೌದು, ನಿಮ್ಮ ಏನು ಸೈಟ್ ನೀವು ಉಳಿಸ್ಕೋತಿರೋ, ಇವತ್ತು 1,000 ರೂಪಾಯಿ ಚದರಡಿ ಕೊಟ್ಟಿದ್ದು 3,500 ಆಗೋಗುತ್ತೆ ನೀವೇ ಅಂತ ಮಾಡಿದ್ರೆ. ಹೌದು, ಅಲ್ಲಿಗೆ 2,500 ರೂಪಾಯಿ ಪ್ರಾಫಿಟ್ ಅಲ್ವಾ ನಿಮ್ಗೆ? ಇದನ್ನ ಎಷ್ಟರಲ್ಲಿ ಮಾಡ್ಬಿಡ್ತೀರಾ? 1-2-3 ಲಕ್ಷ ಖರ್ಚು ಮಾಡಿದ್ರೆ ಅದಾಗೋಗುತ್ತೆ. ಹೌದು, ಏನೋ ಮನೆನೇ ಮಾರ್ಕೊಂಡು ಪಾರ್ಕ್ ಮಾಡ್ದಂಗೆ ನಾವು ಫೀಲ್ ಮಾಡ್ತಾ ಇರ್ತೀವಿ. ಲಾಸ್ಟ್ ಎಲ್ಲ ದುಡ್ಡನ್ನ ಇಟ್ಕೊಂಡು ನಾವು ಅದೇ ಅಂಕರೆ ಡೊಂಕರೆ ರಸ್ತೆನಲ್ಲಿ ಹೋಗ್ಬಿಟ್ಟು ಕಿತ್ತೋಗಿರೋ ಲೇಔಟ್ ಒಳಗೆ ಹೋಗುವಂದ್ರೆ ಆಗ್ಬಾರ್ದು. ಇದ ಏಮು ಅಷ್ಟೇ. ನಾವು ಮಾರ್ಬಿಟ್ವಿ, ಉಳಿದಿರೋದಷ್ಟು ಉಳಿಸ್ಕೊಂಡಿದೀವಿ. ಆದ್ರೂ ಅದ್ರಲ್ಲಿರೋದು ಸ್ವಲ್ಪ ದುಡ್ಡೆಲ್ಲ ಆದ್ರೂ ನಾವು ಅದ್ ಮಾಡ್ಬೇಕು. ನಮ್ಮ ಅಕ್ಕಪಕ್ಕ ನೆರೆಹೊರೆಯವರಿಗೆ ಪ್ರೀತಿಯಿಂದ ಇರ್ಬೇಕು. ಕಾರ್ಪೊರೇಟರ್ ಯಾಕೆ ಮಾಡ್ಲ? ನನ್ಗೆ ಯಾವ ನೋಡಿ, ಪಾಲಿಟಿಷಿಯನ್ಸ್ ಪಕ್ಷ ಅವೆಲ್ಲ ಇಲ್ಲ ಅಂದ್ರೆ ಆಗೋದಿಲ್ಲ. ಇಷ್ಟೋ ಜನ ನಾನ್ ಬಂದಿದ್ರೆ ಹಿಂಗ್ ಮಾಡ್ತಾ ಇದ್ದೆ, ಬಂದಿದ್ರೆ ಎಲ್ಲ ಕಣಯ್ಯ, ಬರಕ್ಕೆ ಜನದ ಮಧ್ಯೆ ಹೋಗ್ಬೇಕು ಕಣಯ್ಯ, ಹೋಗಿ ಮಾಡ್ಬೇಕು. ಸುಮ್ಮನೆ ಇಲ್ಲ. ಅವ್ರು ಹೇಳ್ತಾರೆ, ಏನೋ ಮಾಡ್ದೆ, ಅದಕ್ಕೂ ರಿಟರ್ನ್ ಬೇಕು. ಹೌದು, ಏನ ಯೋಗ್ಯತೆ ಇದೆಯಾ ನಿನ್ಗೆ, ಇಳಿಯ ಕೆಳಗೆ ಅಂತ ಹೇಳಿದ್ರೆ ಇದೆಯಾ? ಎಷ್ಟು ಮಾತಾಡ್ತೀರಾ, ಕೋಪ ಎಷ್ಟು ಬರ್ತದೆ. ಶಿವ ತಾಂಡವ ಅಲ್ಲ, ಅವನ ಮೇಲೆ ತಾಂಡವಾಡ್ಬಿಡ್ತೀರಾ ನೀವು ಬಿಟ್ರೆ. ಅಪ್ಪಾಜಿ ಇದಕ್ಕೆಲ್ಲ ತಾಳ್ಮೆ ಇರ್ಬೇಕು. ಜನಪ್ರತಿನಿಧಿ ಆಗಕ್ಕೆ ಅವ್ರ ಕೈಲಿ ಉಗಿಸ್ಕೊಂಡು ಮುಂದೆ ಹೋಗಿ ಹಲವಾರು ಸರಿ ಸೋತು ಗೆದ್ದು ಬಂದ ಮೇಲೆ ನಿಮಗೆ ಒಂದು ಜವಾಬ್ದಾರಿ ಗತ್ತು ಬರುತ್ತೆ. ಅದರಿಂದ ಗೆದ್ದವ್ರನ್ನೆಲ್ಲ ಆಡ್ಕೊಳ್ಳೋದು, ಇನ್ನೊಂದ್ ಮಾಡೋದು, ಇದು ಸೂಕ್ತವಲ್ಲ, ಸಮಂಜಸ ಅಲ್ಲ. ನಿಮ್ಗೆ ಸಂವಿಧಾನ ಇದೆ, ಅದಕ್ಕಿಂತ ಜಾಸ್ತಿ ವಿಶ್ವಾಸ, ಪ್ರೀತಿ, ದೈನ್ಯತೆ ಇದ್ರೆ ನೀವು ಎಲ್ಲಿ ಬೇಕಾದ್ರೂ ಗೆಲ್ಬೋದು ಅಂತ ಹೇಳ್ತೀನಿ. ಸರ್ ಜುಕಾಕೆ ಇಕ್ ಪಲ್ ಮೇ ಮೈನೆ ಕ್ಯಾ ನಹಿ ಪಾಯ. ತಲೆಬಾಗಿ ನಮಸ್ಕಾರ ಸ್ವಾಮಿ ಏನೋ ಮಾಡಿ ಸ್ವಾಮಿ ದಯವಿಟ್ಟು ಸ್ವಾಮಿ ಅನ್ನೋದ್ರಲ್ಲಿ ಎಲ್ಲಾ ಸಿಕ್ಬಿಡ್ತದೆ. ಏನೇ ಅಂತೇಳಿ ಹೋಗಿ ಕೇಳೋ ಅವ್ನಿಗೆ ಯಾವನ ಅವನು ತಲೆ ಕೆಟ್ಟವನು ಅಂತಾರೆ. ಸರಿನೇ? ಸುಮ್ಮನೆ ನಾವು ನೋಡಿ ಅಷ್ಟೇ ಅಪ್ಪಾಜಿ, ಯೂತ್ಸ್ಗೆ ನಾನು ಹೇಳೋದು ಅಷ್ಟೇನೆ, ಏನು ಇಲ್ಲ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಮನಿ. ಟೈಮ್ ಇಸ್ ಮನಿ, ಮನಿ ಇಸ್ ಟೈಮ್. If you have good money with you, you'll have very good time. That time itself very good.
ರಾಹುಕಾಲದಲ್ಲಿ ದುಡ್ಡಿದ್ರು ಕೂಡ ನೀನೇ ಅದೃಷ್ಟವಂತ ಕಣಯ್ಯ. ಹೌದು ಏನಂತೀಯ? ಹೌದು, ಅದೇ ಸತ್ಯ ಅದು. ಖಂಡಿತವಾಗಿ. ಹಾಗಾಗಿ ಆ ಲಕ್ಷ್ಮಿನ ನಾವು ಬಿಟ್ಕೊಡ್ಬಾರ್ದು. ಎಸ್. ಅದೊಂದು ಚಿಕ್ಕ ಕತೆ. ನಾನ್ ಯಾಕೆ ಶ್ರೀಮಂತರ ಹತ್ರ ಇರ್ತೀನಿ ಅಂತ ನನ್ನ ತಾಯಿಯವ್ರು ಹೇಳೋರು. ಶ್ರೀಮಂತರು ನನ್ನ ಮಂಗಳವಾರ ಶುಕ್ರವಾರ ನನ್ಗೆ ಕುಂಕುಮ ಇಟ್ಟು ಪೂಜೆ ಮಾಡಿ ಟ್ರೆಸರಿಲಿ ಹಾಕಿ ಲಾಕ್ ಮಾಡಿ ಭದ್ರವಾಗಿಡ್ತಾರೆ. ಬಡವ ಏನ್ ಮಾಡ್ತಾನೆ, ಸಿಕ್ಕಿದ ತಕ್ಷಣ ಫಸ್ಟ್ ಒಂದು 90 ಕಟ್ ತುಂಡ್ಬೇಡಿ ಸಾರ್ ನಮಸ್ಕಾರ ಸಾರ್ ಏನು ಕೊಡಿದಿರ ಹೋಗ್ಬಿಡು, ಒಂದು 50 ರೂಪಾಯಿ ಕೊಡಿ, ಹಂಗ ಹೋಗ್ಬಿಟ್ಟು ನಿಮ್ಮ ಹೆಸರು ಹೇಳ್ಬಿಡ್ತೀನಿ ಅಂತ ಇಟ್ಟು ತಗೊಳಪ್ಪ. ಹಾಗಾಗಿ ನಾನು ಅವ್ರ ಹತ್ರ ಇರಲ್ಲ, ನನ್ನನ್ನು ಎಲ್ಲೆಲ್ಲೋ ಬಿಸಾಕ್ಬಿಡ್ತಾರೆ, ಕೇವಲ ಮಾಡ್ಬಿಡ್ತಾರೆ, ಅದಕ್ಕೆ ಅವ್ರ ಹತ್ರ ಇರೋದು ಅಂತ. ಸರಿನಾ ಸ್ವಾಮಿ? ವಿನೋದ್ ರಾಜ್ ಅವರು ಪ್ರಾಣಿ ಮತ್ತೆ ಪಕ್ಷಿ ಪ್ರಿಯರು. ಅವ್ರ ಕಣ್ಣು ಮುಂದೆ ಯಾವುದೇ ಒಂದು ನಾಯಿ ಅಥವಾ ಒಂದು ಅಸ್ತಿರ್ತಕ್ಕಂತ ಒಂದು ಪಕ್ಷಿಗಳಾಗ್ಲಿ ಪ್ರಾಣಿಗಳಾಗ್ಲಿ ಅದಕ್ಕೆ ಒಂದೇನಂತಾರೆ, ತನ್ನ ಮಕ್ಕಳು ತನ್ನಿದ್ರ ತರನ ಸಾಕ್ತಕ್ಕಂಥವ್ರು ವಿನೋದ್ ರಾಜ್ ಅವರು. ಅದು ನಮ್ಮ ಅಮ್ಮನೇ ನನ್ಗೆ ಹೇಳ್ಕೊಟ್ಟಿದ್ದು. ಅದಕ್ಕೆ ಜೀವ ಇದೆ, ಅದು ಮಾತಾಡ್ಸುತ್ತೆ ಮಾತಾಡ್ಸುತ್ತೆ, ಅದು ಬಳುಗ್ಬಿಡ್ತದೆ. ನೀನೇ ನನ್ ಕಾದಿರೋನು ಅಂತ. ಅದಕ್ಕೆ ಅಷ್ಟು ನಿಯತ್ತಿದೆ ರೀ ಪ್ರಾಣಿಗಳಿಗೆ, ತಮಾಷೆಲ್ಲ ಅದು. ಹೌದು ಸರ್. ಸೊ ಅದನ್ನ ನಾವು ಕಲಿಯೋದು ಅದರಿಂದ ಕಲಿಬೇಕು ನಾವು ನಿಯತ್ನ. ಎಷ್ಟೇ ಪರಿಸ್ಥಿತಿ ಬಂದ್ರು ಅದು ಯಜಮಾನನ್ಗೆ ತಿರುಗಿ ಬೀಳಲ್ಲ. ಎಷ್ಟು ಹೊಡೆದ್ರು ಕೂಡ ಅದು ಬಾಲಾಡಿಸ್ಕೊಂಡೇ ಬರುತ್ತೆ ನಮ್ಮ ಹತ್ರ. ಹೌದು. ಆ ನಿಯತ್ತನ್ನ ನಾವು ಆ ಪ್ರಾಣಿಯಿಂದನೇ ನಾವು ಕಲಿಬೇಕಾಗುತ್ತೆ. ಹೌದು, ಅದೇ ಸತ್ಯ. ಎಸ್. ಈಗ ಮೊನ್ನೆನೂ ಕೂಡ ಯಾವ್ದೋ ಒಂದು ನಾಯಿ ಸಿಕ್ಕಿರ್ತಕ್ಕಂಥದ್ದು ಸರ್. ಒಂದು ನಾಯಿ ಸಿಕ್ಕಿದ್ದಾಗ ಯಾರು ನೋಡ್ತಾರೆ, ಈಗಿನ ಕಾಲದಲ್ಲಿ ಮನುಷ್ಯರು ಬಿದ್ದು ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಅಟ್ಲೀಸ್ಟ್ ಈಗೆಲ್ಲ ಕಾನೂನಾತ್ಮಕವಾಗಿ ಕೂಡ ಎಲ್ಲ ಚೇಂಜ್ ಆಗಿರ್ತಕ್ಕಂಥದ್ದು. ನಿಮ್ಗೆ ಯಾವ್ದೇ ಕೇಸ್ ಬೀಳಲ್ಲ, ಆಕ್ಸಿಡೆಂಟ್ ಆಗಿದ್ರೆ ತಗೊಂಡ್ ಬಂದ್ ಹಾಸ್ಪಿಟ್ಲ್. ಇಂತ ಸಿಚುವೇಶನ್ ಅಲ್ಲಿ ಇದ್ದಾಗ್ಲೂ ಯಾರು ಕೂಡ ತಲೆಗೆ ಹಾಕೊಳ್ಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಮಾಡ್ಬೇಕ್ರಿ, ನಮ್ ಕೈಲಿ ಆದಷ್ಟು ನಾವು ಮಾಡ್ಬೇಕು. ನಾನು ತುಂಬಾ ಓದಾಡ್ತಾ ಇದೀನಿ, ಒಬ್ಬನಾಗೋಗ್ಬಿಡ್ತಾ ಇದೀನಿ. ಪಾಪ ನಮ್ಮವ್ರಿಗೆ ನಾನು ಹೇಳ್ತೀನಿ, ಪಾಪ ಎಷ್ಟೋ ಹುಡುಗರೆಲ್ಲ ಇನ್ಮುತ್ತು ಪಾಪ ನಮ್ ಜೊತೆಲಿ. ನಮ್ ಪ್ರೊಡ್ಯೂಸರೇನೆ ಅವ್ರು ರಾಜೇಂದ್ರ ಅಂತ ನಾಯಕ ಪಿಕ್ಚರ್ ತೆಗೆದು, ನಿಮ್ಮ ಆಫೀಸ್ ಅಲ್ಲಿ ನಾಗರಾಜ್ ಇದ್ದಾರೆ, ಅವರು ಕೆಲವು ಪಿಕ್ಚರ್ಗೆಲ್ಲ ಜೊತೆಲೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದವ್ರು. ಅವರೆಲ್ಲ ಸುಮಾರು ಪಿಕ್ಚರ್ಗಳು ಕೆಲಸ ಮಾಡಿದವ್ರು ಎಲ್ಲ ನನ್ ಜೊತೆಲಿ. ಈಗ ಅವ್ರಿಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಸ್ವಲ್ಪ ನಾವು ಚೇಂಜ್ ಆಗ್ಬೇಕು, ಖಂಡಿತ ಚೇಂಜ್ ಆಗ್ಬೇಕು. ಯಾರನ್ನ ನಾವು ಚೇಂಜ್ ಆಗೋ ಜೊತೆ ನನ್ನ ಯೂತ್ಸ್ ನ ನಮ್ ಟ್ರ್ಯಾಕ್ ಎಳಿಬೇಕು. ವಿಷನ್ ಟ್ರ್ಯಾಕ್ ಇದೆಲ್ಲ, ವಿಷನ್ ಅಂಡ್ ಮಿಷನ್ ಎರಡು ಇದೆ ಅದ್ರಲ್ಲಿ. ಏನು ಸುಮ್ನೆ ಸುಮ್ನೆ ಏನ್ ಮಾತಾಡ್ತೀಯ, ನಾನ್ ಮಾಡ್ತಾ ಇಲ್ವಾ, ಕೆಲಸ ಮಾಡ್ತಾ ಇಲ್ಲ. ಒಬ್ಬನಿಗೆ ಸಹಾಯ ಮಾಡೋದು ಒಳ್ಳೆ ಕೆಲ್ಸ ಕಣಯ್ಯ, ಬರಯ್ಯ. ಹೌದು, ಯಾಕೆ ಸಾಧ್ಯ ಇಲ್ಲ? ಆಂಬ್ಯುಲೆನ್ಸ್ ಅಲ್ಲೇ ಪೇಷಂಟ್ ಹೋಗ್ಬೇಕು ಅಲ್ಲಿಗೆ, ಎತ್ಕೊಂಡು ಹೋದ್ರು ಹೋಗ್. ಅದಕ್ಕೇನೆ ಕೋರ್ಟ್ ಅಲ್ಲಿ ಹೇಳಿರೋದು, ನಮ್ಗೆ ಏನೇ ಆಗ್ಲಿ ನೀವು ತಗೊಂಬಂದ ಹಾಸ್ಪಿಟಲ್ ಸೇರಿಸಿ, ಲೈಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ, ಮೋರ್ ಇಂಪಾರ್ಟೆಂಟ್ ಅಂತ. ಹಾಗಾಗಿ ಮಾಡ್ತಾ ಇದಾರೆ ನಮ್ ಜನನು, ತುಂಬಾನೇ ಮಿತಿ ಮೀರಿದ್ ಮಾಡ್ತಾ ಇದಾರೆ. ಅವ್ರು ಎಷ್ಟೋ ಜನ ಕೆಲವರ ಮಾಡಿದ್ ನೋಡಿ ನಾನು ಇನ್ಸ್ಪೈರ್ ಆಗಿನೇ ಈ ಕೆಲಸ ನಾನ್ ಮಾಡ್ತಾ ಇರೋದು. ಬಟ್ ಬಿಯಾಂಡ್ ದ ಲಿಮಿಟ್ಸ್ ಎಲ್ಲ ಒಂದ್ ಕಡೆಲಿ ಪಾಪ ಜನ ಹೇಳಿ, ಸಾರ್ ತುಂಬಾ ನೀವು ಖರ್ಚು ಮಾಡ್ಬಿಟ್ರೆ ನಿಮ್ಗೆ ದುಡ್ಡಿರಲ್ಲ, ಏನ್ ಸಾರ್ ಮಾಡ್ತೀರಾ ಅಂತ ಕನಿಕರದಲ್ಲಿ ಹೇಳ್ತಾರೆ. ಎಲ್ಲಾ ಅಭಿಮಾನಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ವಿನೋದ್ ರಾಜ್ ಅಷ್ಟೇನೆ, ಏನು ಇಲ್ಲ, ಸಿಂಪಲ್ ಲೈಫ್, ಜಾಸ್ತಿ ಏನ್ ಖರ್ಚು ಮಾಡಲ್ಲ, ಚೆನ್ನಾಗ್ ಮಾತ್ರ ನುಂಗ್ತಾನೆ, ಇನ್ನೇನ್ ಬೇರೆ ಏನು ಮಾಡಕ್ಕಾಗಲ್ಲ. ಒಳ್ಳೇದಾದ್ರೂ ಸ್ವಲ್ಪ ಮಾಡ್ಕೊಂಡ್ ಬರ್ತೀನಿ. 4 ತಿಂಗಳು ಕೂಡಿಟ್ರೆ ದುಡ್ಡನ್ನ ಸ್ವಲ್ಪ ತೆಗೆದು ಇಟ್ಗೆ ಅದು ಇದು ತೆಗೆದಿಟ್ಕೊಂಡ್ಬಿಡ್ತೀನಿ ಮೊದ್ಲೇ. ಆಮೇಲೆ ಕಟ್ಟಕ್ ಸ್ಟಾರ್ಟ್ ಮಾಡ್ತೀನಪ್ಪ, ಅಷ್ಟೇನೆ. ಇನ್ನೇನ್ ಮಾಡೋದು, ದುಡ್ಡು ಕೂಡಿ ತಿರುಗಿ ಕಟ್ಟೋದು.